ಇನ್ನು ಪ್ರಿಯಾಂಕ್ ಖರ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. RSS BJP ಅವರಿಗೆ ನೇಷನ್ ಫಸ್ಟ್ ಅಲ್ಲ ಡೊನೇಷನ್ ಫಸ್ಟು ಅಂತ. ಈ ರಾಮ ಮಂದಿರ ದೇಣಿಗೆ ಕೊಟ್ಟಿದ್ದು ಕಾಣಿಕೆದು ಇದಕ್ಕೆ ಸಂಬಂಧಪಟ್ಟಂಗೆ ಪ್ರಿಯಾಂಕ್ ಖರ್ಗೆ ಕೊಟ್ಟಿರುವಂಥ ಪ್ರತಿಕ್ರಿಯೆ. ಪ್ರಾಣ ಪ್ರತಿಷ್ಠೆ ಯಾರು ಮಾಡಿದ್ದು? ಮೋದಿಯವರಲ್ಲ ಅಲ್ವಾ? ಮಂದಿರ ಉದ್ಘಾಟನೆ ಯಾರು ಮಾಡಿದ್ದು? ಮೋದಿಯವರೇ ಅಲ್ವಾ? ಸಮಿತಿ ರಚನೆ ಮಾಡಿದ್ದು ಮೋದಿಯವರೇ ಅಲ್ವಾ? 15 ಜನರ ಸಮಿತಿಯಲ್ಲಿ 12 ಜನ ಕೇಂದ್ರದಿಂದ ನೇಮಕ ಆಗಿದ್ದಾರೆ. ಆದರೂ ಕೂಡ ಇದೆಲ್ಲ ಹೇಗಾಯಿತು ಅನ್ನುವಂಥದ್ದು ಪ್ರಶ್ನೆ. ನೋಡಿ ಅದೇನಿದೆ ನನಗೆ ಸರಿಯಾಗಿ ಗೊತ್ತಿಲ್ಲ. ಬರಲಿ ಅದೇನಾದರೂ ಅಂಥದ್ದು ಯಾವುದಾದ್ರೂ ಇದ್ದರೆ ನೋಡಿ. ಇವರೇ ಭಾಳ ಸ್ಪಷ್ಟವಾಗಿ ಎದ್ದು ಕಾಣೋದೇನು, BJP ಅವರಿಗೆ RSSಗೆ ನೇಷನ್ ಫಸ್ಟ್ ಅಲ್ಲ ಡೊನೇಷನ್ ಫಸ್ಟ್. ಹೌದಾ ಇಲ್ಲ? ಈಗ ರಾಮ ಮಂದಿರ ಪ್ರತಿಷ್ಠಾಪನೆ ಯಾರು ಮಾಡಿದ್ರು? ಪ್ರಾಣ ಪ್ರತಿಷ್ಠಾಪನೆ ಮೋದಿಯವರಲ್ವಾ? ಇನಾಗ್ರೇಷನ್ ಯಾರು ಮಾಡಿದ್ದು? ಮೋದಿಯವರಲ್ಲ. ಸಮಿತಿ ರಚನೆ ಮಾಡಿದ್ದು ಮೋದಿಯವರಲ್ವಾ? 15 ಜನ ಸಮಿತಿ ಇಲ್ಲಿ 12 ಜನ ಕೇಂದ್ರದಿಂದ ನಾಮಿನೇಟೆಡ್ ಮೆಂಬರ್ಸ್ ಇದ್ದಾರೆ. ಯಾರು ಮಾಡಿದ್ದು? ಮೋದಿಯವರಲ್ವಾ? ಮತ್ತು ಈ ದೇಣಿಗೆ ಇಷ್ಟು ದೊಡ್ಡ ಹಗರಣ ಆಗಿದೆ ಅಂದರೆ ಚಿನ್ನ ಇಲ್ಲ, ಬೆಳ್ಳಿ ಇಲ್ಲ, ದುಡ್ಡಿಲ್ಲ, ರಾಜೀನಾಮೆಗಳು ಕೊಡ್ತಾ ಇದ್ದಾರೆ. ಆದರೆ ಪ್ರಧಾನಿ ಮಂತ್ರಿಯವರಂತೂ ಮೌನವಾಗಿದ್ದಾರೆ. ಯೋಗಿ ಆದಿತ್ಯನಾಥ್ ಅವರು ಬಂದು ದೊಡ್ಡ ದೊಡ್ಡ ಭಾಷಣ ಹೊಡಿತಾ ಇದ್ದಾರೆ. ಏನಂತ? ರಾಮ್ ಭಕ್ತರ ಶ್ರದ್ಧೆ ಬಗ್ಗೆ ಅನುಮಾನ ಮಾಡಬೇಡಿ, ಕೆರಳಿಸ್ಬೇಡಿ ಅಂತ.